ನಮಸ್ಕಾರ. ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ ಸುಸ್ವಾಗತ. ಸ್ನೇಹಿತರೆ, ಇನ್ನೂ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತಂದು ಹೇಳ್ತಾ, ಇಂದಿನ ನನ್ನ ತರಗತಿಯಲ್ಲಿ ನಾನು ಪ್ರಮುಖವಾಗಿ ಪ್ರಥಮ PUC ಪುಸ್ತಕ ಆಧಾರಿತವಾದಂತಹ ಇತಿಹಾಸದ ಅರ್ಥ, ವ್ಯಾಖ್ಯೆಗಳು ಮತ್ತು ಇತಿಹಾಸ ಅಧ್ಯಯನದ ಮಹತ್ವವನ್ನು ನಾನು ತಮ್ಮೊಂದಿಗೆ ಡಿಸ್ಕಷನ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಸೊ ನಮ್ಮ ಒಂದು ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ, ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಹಲವಾರು ಪ್ರಶ್ನೆಗಳು ಬರ್ತಾವೆ ಸ್ನೇಹಿತರೆ. ಸೊ ಅದಕ್ಕೆ ಒಂದಿಷ್ಟು ಏನಂತಂದರೆ ವ್ಯಾಖ್ಯೆಗಳ ಬಗ್ಗೆ ಮತ್ತು ಆ ಒಂದು ಅರ್ಥದ ಬಗ್ಗೆ ಮತ್ತು ಇತಿಹಾಸ ಮಹತ್ವದ ಒಂದು ಅಧ್ಯಯನ ಮಾಡುವಂಥ ಒಂದು ಮಹತ್ವ ಏನು ಅಂತಂದು ಈ ಒಂದು ಕ್ಲಾಸಿನಲ್ಲಿ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ. ಇದು ಪ್ರಮುಖವಾಗಿ ಪ್ರಥಮ PUC ಪುಸ್ತಕ ಆಧಾರಿತ ಅಂದರೆ ಗೌರ್ಮೆಂಟ್ ಪುಸ್ತಕದಲ್ಲಿರುವಂಥ ಮಾಹಿತಿಯಾಗಿದೆ ಅಂತಂದಿಲ್ಲಿ ಹೇಳ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ಇತಿಹಾಸದ ಅರ್ಥ ನೋಡಿ. ಪ್ರಮುಖವಾಗಿ ಇತಿಹಾಸ ಗ್ರೀಕ್ ಪದವಾದ ಹಿಸ್ಟೋರಿಯಾ ಎಂಬ ಮೂಲದಿಂದ ಬಂದಿದ್ದು ವಿಚಾರಣೆ ಅಥವಾ ತನಿಖೆ ಎಂಬ ಅರ್ಥವನ್ನು ಹೊಂದಿದೆ. ಸಂಸ್ಕೃತದಲ್ಲಿ ಇತಿಹಾಸವೆಂದರೆ ಖಚಿತವಾಗಿ ಘಟಿಸಿದ ಘಟನೆಗಳು ಎಂದರ್ಥ. ನೋಡಿ, ಪ್ರಮುಖವಾಗಿ ಇತಿಹಾಸದ ಅರ್ಥವಾಗಿದೆ ಸ್ನೇಹಿತರೆ. ನಿಮ್ಮ ಹತ್ರ ಯಾರಾದರೂ ಹತ್ರ ಪುಸ್ತಕವಿಲ್ಲ ಅಂತಂದರೆ ದಯವಿಟ್ಟು ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಯಾಕಂತಂದರೆ ಇದು ಪ್ರಥಮ PUC ಗೌರ್ಮೆಂಟ್ ಪುಸ್ತಕ. ಸೊ ನಮ್ಮ ಒಂದು ಎಕ್ಸಾಮ್ನಲ್ಲಿ ಏನಂತಂದರೆ DSCRT ಪುಸ್ತಕದ ಆನ್ಸರ್ಗಳನ್ನೇ ಒಂದು ಫೈನಲ್ ಆನ್ಸರ್ಗಳಾಗಿ ಮಾಡುವ ಕಾರಣ ನಾವು ಏನು ಮಾಡಬೇಕಂದ್ರೆ ಹೆಚ್ಚು ನಾವು DSCRT ಪುಸ್ತಕ ಗೌರ್ಮೆಂಟ್ ಪುಸ್ತಕಗಳನ್ನ ರೆಫರ್ ಮಾಡೋದು ತುಂಬ ಒಂದು ಏನಂತಂದರೆ ಅವಶ್ಯಕವಾಗಿದೆ ಸ್ನೇಹಿತರೆ. ಸೊ ಇದು ನೋಡಿ ಪ್ರಮುಖವಾಗಿ ಇತಿಹಾಸದ ಅರ್ಥ ಆಗಿದೆ. ನೋಡಿ, ಇತಿಹಾಸದ ಅರ್ಥ ಅಂದರೆ ಇದು ಇತಿಹಾಸವು ಹಿಸ್ಟರಿ ಎಂಬ ಪದದಿಂದ ಗ್ರೀಕ್ ಪದದಿಂದ ಬಂದಿದೆ. ಹಿಸ್ಟೋರಿಯಾ ಎಂಬ ಮೂಲದಿಂದ ಬಂದಿದ್ದು ವಿಚಾರಣೆ ಅಥವಾ ತನಿಖೆ ಎಂಬ ಒಂದು ಅರ್ಥವನ್ನು ಕೊಡುತ್ತೆ ಸ್ನೇಹಿತರೆ. ಸೊ ಸಂಸ್ಕೃತದಲ್ಲಿ ಇತಿಹಾಸವೆಂದರೆ ಖಚಿತವಾಗಿ ಘಟಿಸಿದ ಘಟನೆಗಳನ್ನು ನಾವೇನಂತ ಕರಿತೇವೆ, ಇತಿಹಾಸ ಅಂತ ಕರಿತೇವೆ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಮತ್ತು ಪ್ರಮುಖವಾಗಿ ಸತ್ಯಾನ್ವೇಷಣೆಯೇ ಇತಿಹಾಸದ ಉದ್ದೇಶವಾಗಿದೆ. ಮತ್ತು ವಿಶಾಲವಾದ ಅರ್ಥದಲ್ಲಿ ಇತಿಹಾಸವು ಮಾನವನ ಜೀವನದ ಎಲ್ಲ ಆಯಾಮಗಳನ್ನು ಕುರಿತು ಅಧ್ಯಯನ ಮಾಡುವುದಾಗಿದೆ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಇನ್ನು ಪ್ರಮುಖವಾಗಿ ಇತಿಹಾಸವನ್ನು ವೈಜ್ಞಾನಿಕವಾಗಿ ಬರೆಯುವ ಕಲೆಯನ್ನು ಮೊದಲಿಗೆ ಗ್ರೀಕರು ವಿಕಸನಗೊಳಿಸಿದರು ಸ್ನೇಹಿತರೆ. ಪ್ರಮುಖವಾಗಿ ಇತಿಹಾಸವನ್ನು ವೈಜ್ಞಾನಿಕವಾಗಿ ಬರೆಯುವ ಅಥವಾ ಓದುವ ಒಂದು ಅಧ್ಯಯನ ಮಾಡಿದವರು ಯಾರಂತ ನೋಡಿದಾಗ ಗ್ರೀಕರು ಅಂತ ಹೇಳ್ತಾರೆ ಸ್ನೇಹಿತರೆ. ಸೊ ಇತಿಹಾಸವನ್ನು ಬರೆಯಲು ಆರಂಭಿಸಿದ ಗ್ರೀಕರ ಇತಿಹಾಸಕಾರದ ಹೆರೋಡಟಸ್. ನೋಡಿ, ಪ್ರಮುಖವಾಗಿ ಹೆರೋಡಟಸ್ಸನ್ನು ನಾವು ಏನಂತ ಕರಿತೇವೆ ಅಂತಂದರೆ ಇತಿಹಾಸದ ಪಿತಾಮಹ ಅಂತಂದು ಕರಿತೇವೆ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಪ್ರಮುಖವಾಗಿ ಇತಿಹಾಸದ ಪಿತಾಮಹರು ಯಾರು ಅಂತಂದು ನೋಡಿದಾಗ ಹೆರೋಡಟಸ್ ಆಗಿದ್ದಾನೆ. ಮತ್ತು ಭಾರತದ ಇತಿಹಾಸದ ಪಿತಾಮಹ ಯಾರು ಅಂತಂದರೆ ನಾವು ಕಲ್ಹಣ ಅಂತಂದು ಕೂಡ ಹೇಳ್ತೇವೆ ಸ್ನೇಹಿತರೆ. ನೋಡಿ, ಪ್ರಮುಖವಾಗಿ ವ್ಯಾಖ್ಯೆಗಳನ್ನು ನೋಡೋಣ. ಮೊದಲಿಗೆ ಹೆರೋಡಟಸ್ನ ಒಂದು ವ್ಯಾಖ್ಯೆಯನ್ನು ನೋಡಿಬಿಡೋಣ ಸ್ನೇಹಿತರೆ. ನೋಡಿ, ಪ್ರಮುಖವಾಗಿ ಹೆರೋಡಟಸ್ ಸಾಮಾನ್ಯ ಶಕ ಪೂರ್ವ 5ನೇ ಶತಮಾನದಲ್ಲಿ ಜೀವಿಸಿದ ಗ್ರೀಕ್ ಇತಿಹಾಸಕಾರ. ನೋಡಿ, ಪ್ರಮುಖವಾಗಿ ಹೆರೋಡಟಸ್ ಯಾವ ದೇಶದವನು ಅಂತಂದು ಕೂಡ ಪ್ರಶ್ನೆ ಆಗ್ಬೋದು. ಸೊ ಈತ ಏನಂತಂದರೆ ಗ್ರೀಕ್ ದೇಶದ ಒಬ್ಬ ಇತಿಹಾಸ ತಜ್ಞ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಸೊ ಈತ ಪ್ರಮುಖವಾಗಿ ಮಾನವನ ಒಂದು ಶಾಸ್ತ್ರಕ್ಕೆ ಗಣನೀಯವಾದಂಥ ಒಂದು ಕೊಡುಗೆಯನ್ನು ಸಲ್ಲಿಸಿದ್ದಾನೆ. ಮತ್ತು ನೋಡಿ, ಪ್ರಮುಖ ಇತಿಹಾಸ ಮತ್ತು ಮಾನವ ಶಾಸ್ತ್ರಕ್ಕೆ ಇವರ ಒಂದು ಕೊಡುಗೆ ಅಪೂರ್ವವಾಗಿದೆ ಅಂತ ಇಲ್ಲಿ ಹೇಳ್ಬೋದು ಸ್ನೇಹಿತರೆ. ಗ್ರೀಸ್ ಮತ್ತು ಪಶ್ಚಿಮ ಏಷ್ಯಾದಲ್ಲಿ ವ್ಯಾಪಕ ಸಂಚಾರ ಮಾಡಿದ ಹೆರೋಡಟಸ್ ಗ್ರೀಕ್ ನಗರ ರಾಜ್ಯಗಳ ಬಗೆಗೆ ಅನೇಕ ಸಂಗತಿಗಳನ್ನು ಸಂಗ್ರಹಿಸಿ ಅವುಗಳನ್ನು ಒಂದು 9 ಸಂಪುಟದಲ್ಲಿ ರಚಿಸಿದ್ದಾನೆ. ನೋಡಿ, ಪ್ರಮುಖವಾಗಿ ಹೆರೋಡಟಸ್ನ ಪ್ರಮುಖ ಕೃತಿ ಯಾವುದಂತಂದರೆ ದ ಹಿಸ್ಟರಿ ಆಫ್ ಪರ್ಷಿಯನ್ ವಾರ್ಸ್. ನೋಡಿ, ನಾವು ಪ್ರಮುಖವಾಗಿ ನಿಮಗೆ ಸಮಾಜಶಾಸ್ತ್ರ ಅಧ್ಯಯನವನ್ನು ಹೇಳುವಾಗ ಈ ಒಂದು ಎಲ್ಲ ಇತಿಹಾಸಕಾರರ ನಿಮಗೆ ಕೃತಿಗಳನ್ನು ಕೂಡ ನಾನು ಹೇಳಿದ್ದೇನೆ. ಸೊ ಲಾಸ್ಟ್ ಕ್ಲಾಸ್ನಲ್ಲಿ ಅಂತಂದರೆ ಪ್ರಮುಖವಾಗಿ 8th ಸ್ಟ್ಯಾಂಡರ್ಡ್ ಒಂದು ಪಾಠವನ್ನು ಹೇಳುವಾಗ ಅಲ್ಲಿ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಇತಿಹಾಸಕಾರರ ನಿಮಗೆ ಕೃತಿಗಳನ್ನು ಕೂಡ ನಾನು ಅಲ್ಲಿ ಹೇಳಿಕೊಟ್ಟಿದ್ದೆ. ಸೊ ಮತ್ತೆ ಇಲ್ಲಿ ರಿಪೀಟ್ ಆಗ್ತಾ ಇದೆ. ನೋಡಿ, ಪ್ರಮುಖವಾಗಿ ದ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಲಾಸ್ಟ್ TET ಎಕ್ಸಾಮಲ್ಲಿ ಪ್ರಶ್ನೆ ಆಗಿತ್ತು. ಈ ಒಂದು ಪುಸ್ತಕದ ಕರ್ತೃ ಯಾರು ಅಂತಂದು ನೋಡಿದಾಗ ಹೆರೋಡಟಸ್ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಸೊ ನೋಡೋಣ ಹಾಗಿದ್ರೆ ಇತಿಹಾಸದ ಬಗ್ಗೆ ಹೆರೋಡಟಸ್ನ ಒಂದು ವ್ಯಾಖ್ಯೆ ಏನಂತಂದು ನೋಡಿ. ಪ್ರಮುಖವಾಗಿ ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆಯ ಇತಿಹಾಸ ಅಂತಂದು ಹೇಳಿದವರು ಯಾರಂತಂದರೆ ಹೆರೋಡಟಸ್ ಆಗಿದ್ದಾನೆ ಸ್ನೇಹಿತರೆ. ನೋಡಿ, ಪ್ರಮುಖವಾಗಿ ಹೆರೋಡಟಸ್ನ ಪ್ರಕಾರ ಮುಂದಿನ ಪೀಳಿಗೆಯು ಹಿಂದೆ ಘಟಿಸಿ ಹೋದಂಥ ಮಹಾನ್ ವೀರರು ಅಥವಾ ಮಹತ್ವಪೂರ್ಣವಾದಂಥ ಘಟನೆಗಳ ದಾಖಲೆಯ ಇತಿಹಾಸ ಅಂತಂತ ಒಂದು ವ್ಯಾಖ್ಯೆಯನ್ನು ಇತಿಹಾಸ ಸಂಬಂಧಪಟ್ಟಕ್ಕೆ ನೀಡಿದ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಇನ್ನು ಮುಂದಿನದಾಗಿ ಸಂತ ಅಗಸ್ಟೈನ್. ನೋಡಿ, ಪ್ರಮುಖವಾಗಿ ಸಂತ ಅಗಸ್ಟೈನ್ ಯಾರು ಅಂತಂದರೆ ಈತ ಒಬ್ಬ ಶ್ರೇಷ್ಠ ಕ್ರಿಶ್ಚಿಯನ್ ಸಂತ ಹಾಗೂ ಚಿಂತಕ. ಈತ ಮಧ್ಯಕಾಲೀನ ಯುಗದ ಚರ್ಚಿನ ಶ್ರೇಷ್ಠ ಇತಿಹಾಸಕಾರ. ಈತನ ದ ಸಿಟಿ ಆಫ್ ಗಾಡ್. ನೋಡಿ, ಪ್ರಮುಖವಾಗಿ ಸಂತ ಅಗಸ್ಟೈನ್ನ ಪ್ರಮುಖ ಕೃತಿ ಯಾವುದಂತಂದರೆ ದ ಸಿಟಿ ಆಫ್ ಗಾಡ್. ನೋಡಿ, ಪ್ರಮುಖವಾಗಿ ಇಂತಹ ಕೃತಿಗಳನ್ನು ಎಕ್ಸಾಮ್ನಲ್ಲಿ ತುಂಬ ಕೇಳ್ತಾ ಇರ್ತಾರೆ ಸ್ನೇಹಿತರೆ. ಇತ್ತೀಚೆಗಂತೂ TET ಎಕ್ಸಾಮ್ಗಳಲ್ಲಿ ಕೃತಿಗಳನ್ನು ಕೇಳೋದು ತುಂಬ ಹೆಚ್ಚಾಗಿದೆ. ಅಂದರೆ 19 ಮತ್ತು 20 ಪೇಪರ್ಸನ್ನು ನೋಡಿದಾಗ ಅಲ್ಲಿ ಸಾಕಷ್ಟು ಒಂದು 10-15 ಕೃತಿಗಳನ್ನು ಮ್ಯಾಥ್ಸ್ ಆಫ್ ಫಾಲೋವಿಂಗ್ನಲ್ಲಿ ಕೇಳಿದ್ರು ಸ್ನೇಹಿತರೆ. ಸೊ ಅದಕ್ಕೆ ನಾನು ಮತ್ತು ಏನಂತಂದರೆ ಪ್ರಮುಖವಾಗಿ ಇತಿಹಾಸದ ಅರ್ಥ ವ್ಯಾಖ್ಯೆಯನ್ನು ಕೂಡ ಕೇಳುವಂಥ ಸಂಭವ ಇರುವ ಕಾರಣ ಇದು ಸ್ವಲ್ಪ ನಮಗೆ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಏನು ಮಾಡಿದೆ ಇವತ್ತು ಪ್ರಥಮ PUC ಪುಸ್ತಕದ ಆಧಾರಿತವಾದ
ಅಂತ ಈ ಎಲ್ಲ ಒಂದು ಪಾಯಿಂಟ್ಸ್ಗಳನ್ನು ನಾನು ನಿಮಗಾಗಿ ಹಾಕಿದ್ದೇನೆ ಸ್ನೇಹಿತರೆ. ನೋಡಿ, ಪ್ರಮುಖವಾಗಿ ಸಂತ ಅಗಸ್ಟೈನನ ಪ್ರಮುಖ ಕೃತಿ ದ ಸಿಟಿ ಆಫ್ ಗಾಡ್ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಸೊ ಮತ್ತೆ ಏನು, ಸಂತ ಅಗಸ್ಟೈನ್ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ವ್ಯಾಖ್ಯಾನ ನೀಡಿದ ನೋಡಿ, ಪ್ರಮುಖವಾಗಿ ಸಂತ ಅಗಸ್ಟೈನ್ ನೀಡಿರುವಂಥ ಒಂದು ವ್ಯಾಖ್ಯೆ ಸ್ನೇಹಿತರೆ. ನೋಡಿ, ಪ್ರಮುಖವಾಗಿ ಇತಿಹಾಸವು ದೇವರು ಮತ್ತು ಸೈತಾನನ ನಡುವಿನ ಸಂಘರ್ಷದ ಕಥೆಯಾಗಿದ್ದು, ಅಂತಿಮವಾಗಿ ದೇವರು ಅಂದರೆ ಶಿಷ್ಟ, ಸೈತಾನನ ದುಷ್ಟ ಮೇಲೆ ಸಾಧಿಸುವಂಥ ವಿಜಯದಲ್ಲಿ ಪರ್ಯಾವಸನಗೊಳಿಸುತ್ತದೆ. ನೋಡಿ, ಪ್ರಮುಖವಾಗಿ ಇದೇನಂತಂದರೆ ದೇವರು ಮತ್ತು ಸೈತಾನರ ನಡುವಿನ ಒಂದು ಸಂಘರ್ಷ. ಇಲ್ಲಿ ಸೈತಾನರು ಅಂತಂದರೆ ದುಷ್ಟರು ಮತ್ತು ದೇವರು ಅಂತಂದರೆ ಸಿಸ್ಟರ್ ಅಂದರೆ ಒಳ್ಳೆಯ ಜನ. ಇವರಿಬ್ಬರ ಮಧ್ಯೆ ನಡೆಯುವಂಥ ಒಂದು ವಿಜಯದ ಒಂದು ಸಂಕೇತ ಏನಂತಂದರೆ ಹಿಸ್ಟರಿ ಅಂತಂದು ಹೇಳಿದವರು ಅಥವಾ ಇತಿಹಾಸ ಅಂತ ಹೇಳಿದವರು ಯಾರಂತಂದರೆ ಸಂತ ಅಗಸ್ಟೈನ್ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಮತ್ತು ಪ್ರಮುಖವಾಗಿ ಈತ ಇತಿಹಾಸಕಾರರ ಬರವಣಿಗೆ ಅನೇಕ ಒಂದು ಪವಾಡಗಳು ಸಂತರಿಗೆ ಹೆಚ್ಚು ಒಂದು ಪ್ರಾತಿನಿಧ್ಯ ಅಂದರೆ ದೈವಿಕವಾಗಿ ಈತ ಏನಂತಂದರೆ ಇತಿಹಾಸವನ್ನು ಅರ್ಥ ಮಾಡಿಕೊಂಡ ಅಂತಂದು ಕೂಡ ಇಲ್ಲಿ ಹೇಳಲಾಗುತ್ತೆ. ಪ್ರಮುಖವಾಗಿ ಇತಿಹಾಸವು ದೇವರಿಂದ ಮಾರ್ಗದರ್ಶಿಸಲ್ಪಡುತ್ತದೆ ಅಂತಂದು ಕೂಡ ಈತ ಹೇಳಿದ. ನೋಡಿ, ಈ ಒಂದು ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇತಿಹಾಸವು ದೇವರಿಂದ ಮಾರ್ಗದರ್ಶಿಸಲ್ಪಟ್ಟಿದೆ ಎಂದು ಈತ ಬಲವಾಗಿ ನಂಬಿದ್ದನು ಅಂತಂದು ಕೂಡ ಇಲ್ಲಿ ಹೇಳಲಾಗುತ್ತೆ ಸ್ನೇಹಿತರೆ. ಇದೆಲ್ಲ ಪ್ರಮುಖವಾಗಿ ಸಂತ ಅಗಸ್ಟೈನ್ ಎಂಬವನ ಏನಂದರೆ ಒಂದು ಇತಿಹಾಸದ ಕುರಿತಂತ ಪ್ರಮುಖವಾಗಿ ಅರ್ಥ ಆಗಿರ್ಬೋದು. ಮತ್ತು ಕೃತಿಯಾದ ದ ಸಿಟಿ ಆಫ್ ಗಾಡ್ ಅಂತಂದಿಲ್ಲಿ ಪ್ರಮುಖವಾಗಿ ಹೇಳ್ಬೋದು ಸ್ನೇಹಿತರೆ. ಇನ್ನು ಮುಂದಿನದಾಗಿ ಬರೋರು ಯಾರಂದರೆ ಕಾರ್ಲ್ ಮಾರ್ಕ್ಸ್. ನೋಡಿ ಸ್ನೇಹಿತರೆ, ಕಾರ್ಲ್ ಮಾರ್ಕ್ಸರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ಪ್ರಮುಖವಾಗಿ ಕಾರ್ಲ್ ಮಾರ್ಕ್ಸ್ ಅವರು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಒಂದು ಅನೇಕ ಕೊಡುಗೆಗಳನ್ನು ಕೊಟ್ಟರು. ಮತ್ತು ಪ್ರಮುಖವಾಗಿ ಇವರೊಬ್ಬರ ಜರ್ಮನಿ ತತ್ವಜ್ಞಾನಿಗಳು ಕೂಡ ಆಗಿದ್ದರು. ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಇತಿಹಾಸಕಾರ, ಪತ್ರಕರ್ತ, ಕ್ರಾಂತಿಕಾರಿ, ಸಮಾಜವಾದಿ, ಸಮಾಜ ವಿಜ್ಞಾನಗಳ, ಸಮಾಜವಾದಿ ಚಳವಳಿಗಳ ಬೆಳವಣಿಗೆ ಈತನ ಚಿಂತನೆಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ಪ್ರಮುಖವಾಗಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ವ್ಯಾಖ್ಯಾನ ನೀಡಿದ್ರು ಅಂತಂದು ಇಲ್ಲಿದೆ ನೋಡಿ. ಕಾರ್ಲ್ ಮಾರ್ಕ್ಸ್ ಅವರ ಪ್ರಕಾರ ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷವೇ ಇತಿಹಾಸ ಅಂತಂದು ಹೇಳಿದರು. ನೋಡಿ, ಪ್ರಮುಖವಾಗಿ ಇತಿಹಾಸ ಅಂದರೆ ಏನು ಅಂತಂದು ಕಾರ್ಲ್ ಮಾರ್ಕ್ಸ್ ಅವರು ಹೇಳಿದರು ಅಂತಂದು ಇಲ್ಲಿ ನೋಡಿದಾಗ, ಉಳ್ಳವರು ಮತ್ತು ಪ್ರಮುಖವಾಗಿ ನೋಡಿ ಕಾರ್ಲ್ ಮಾರ್ಕ್ಸನ ಪ್ರಕಾರ ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ. ನೋಡಿ, ಇಂಥ ಒಂದು ಪಾಯಿಂಟ್ಸ್ಗಳನ್ನು ನಾವು ನೆನ್ಪಿಟ್ಕೋಬೇಕು. ನಿಮ್ಗೆ ಬೇಕಂದರೆ ನೋಟ್ಸ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಆಮೇಲೆ ಫ್ರೀ ಆದಾಗ ನೋಟ್ಸ್ ಮಾಡ್ಕೊಂಡು ಇಟ್ಕೋರಿ. ಯಾಕಂದರೆ ಇಂಥ ಒಂದು ವ್ಯಾಖ್ಯೆಗಳು ಕೂಡ ನಮ್ಗೆ ಏನಂತಂದರೆ ತುಂಬ ಇಂಪಾರ್ಟೆಂಟ್ ಆಗ್ತಾವೆ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಮತ್ತು ಪ್ರಮುಖವಾಗಿ ಕಾರ್ಲ್ ಮಾರ್ಕ್ಸನ ಕೃತಿಗಳನ್ನು ನೋಡಿದಾಗ ನೋಡಿ, ಪ್ರಮುಖವಾಗಿ ದಾಸ್ ಕ್ಯಾಪಿಟಲ್ ಇದೊಂದು ಏನಂತಂದರೆ ಜಗಜ್ಜಾಹೀರವಾದಂಥ ಕೃತಿಯಾಗಿದೆ ಸ್ನೇಹಿತರೆ. ಅಂದರೆ ತುಂಬ ಒಂದು ಪ್ರಸಿದ್ಧವಾದಂಥ ಕೃತಿ ಅಂತಂದು ಹೇಳ್ಬೋದು. ಸೊ ದಾಸ್ ಕ್ಯಾಪಿಟಲ್ ಅಂತಂದರೆ ನಮಗೆ ಪಟ್ಟಂತ ನೆನಪೋಗೋದು ಯಾರು? ಕಾರ್ಲ್ ಮಾರ್ಕ್ಸ್ ಅವರು. ಆದರೆ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಕೂಡ ಯಾರಂತಂದರೆ ಕಾರ್ಲ್ ಮಾರ್ಕ್ಸ್ ಅವರ ಒಂದು ಕೃತಿಯಾಗಿದೆ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಸೊ ಇಲ್ಲಿ ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂದರೆ ಪ್ರಮುಖವಾಗಿ 2020 TETಯಲ್ಲಿ ದಾಸ್ ಕ್ಯಾಪಿಟಲ್ ಕೃತಿಯನ್ನು ಕೇಳಿದ್ರು. ಸೊ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟ್ ಮತ್ತು ದಾಸ್ ಕ್ಯಾಪಿಟಲ್ ಪ್ರಮುಖವಾಗಿ ಯಾರ ಕೃತಿಗಳಂತ ನೋಡಿದಾಗ ಕಾರ್ಲ್ ಮಾರ್ಕ್ಸ್ ಅವರ ಕೃತಿಗಳು ಅಂತಂದು ಹೇಳ್ಬೋದು. ಮತ್ತು ಪ್ರಮುಖವಾಗಿ ಕಾರ್ಲ್ ಮಾರ್ಕ್ಸರ ಪ್ರಕಾರ ಇತಿಹಾಸ ಅಂದರೆ ಏನಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷವೇ ಇತಿಹಾಸ ಎಂಬ ಒಂದು ವ್ಯಾಖ್ಯೆಯನ್ನು ಇತಿಹಾಸ ಸಂಬಂಧಪಟ್ಟಕ್ಕೆ ಕೊಟ್ಟರು ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಇನ್ನು ಮುಂದಿನದಾಗಿ JB ಬ್ಯೂರಿಯವರ ಪ್ರಕಾರ ನೋಡೋಣ. ನೋಡಿ, ಇವರು ಒಬ್ಬ ಐರಿಷ್ ಇತಿಹಾಸಕಾರರು. ಇವರು ಪ್ರಮುಖವಾಗಿ ಬ್ಯೂರಿ ಯಾವ ದೇಶ ಅಂತ ನೋಡಿದಾಗ ಐರಿಷ್ ಇತಿಹಾಸಕಾರರು. ನೋಡಿ, JB ಬ್ಯೂರಿಯವರು ಐರಿಷ್ನ ಇತಿಹಾಸಕಾರರಾಗಿದ್ದಾರೆ. ಇವರು ಪ್ರಮುಖವಾಗಿ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಒಂದು ವ್ಯಾಖ್ಯೆ ಏನು ಕೊಟ್ಟರು ಅಂತ ನೋಡಿ, ಇತಿಹಾಸವು ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಎಂಬ ಒಂದು ವ್ಯಾಖ್ಯೆಯನ್ನು ಇತಿಹಾಸ ಅಂತಂದು ಇವ್ರು ಕರೆದರು ಸ್ನೇಹಿತರೆ. ನೋಡಿ, ಪ್ರಮುಖವಾಗಿ ಇತಿಹಾಸವು ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ. ಬ್ಯೂರಿಯು ಪ್ರತಿಯೊಬ್ಬ ಇತಿಹಾಸಕಾರನು ಒಬ್ಬ ವಿಜ್ಞಾನಿಯ ಹಾಗೆ ಕಾರ್ಯನಿರ್ವಹಿಸಬೇಕೆಂದು ನಿರ್ದಿಷ್ಟ ದಾಖಲೆಗಳು ಮತ್ತು ಅಂಕಿ ಅಂಶಗಳನ್ನು ಸಂಗ್ರಹಿಸಬೇಕೆಂದು ಹೇಳಿದ್ದಾನೆ. ನೋಡಿ, ಪ್ರಮುಖವಾಗಿ ಇವರು ಏನಂತಂದರೆ ಇಲ್ಲಿ ಯಾರು ಹೆಚ್ಚು ಅಲ್ಲ, ಇಲ್ಲಿ ಯಾರು ಕಡಿಮೆ ಅಲ್ಲ ಅಂತಂದು ಇವರು ಒಂದು ವ್ಯಾಖ್ಯಾನ ಕೊಟ್ಟರು. ಮತ್ತು ಇನ್ನೂ ಒಂದು ವ್ಯಾಖ್ಯಾನ ಕೂಡ ಕೊಟ್ಟಿದ್ದಾರೆ. ನೋಡಿ, JB ಬ್ಯೂರಿ ಅವರು ಹೇಳುವಂತೆ ಇತಿಹಾಸವು ಒಂದು ಪ್ರಾಚೀನ ಕಲೆ ಮತ್ತು ವಿಜ್ಞಾನವಾಗಲು ಹೊರಟಿರುವ ಇತ್ತೀಚಿನ ಆಕಾಂಕ್ಷಿ. ನೋಡಿ, ಇತಿಹಾಸವು ಕೂಡ ಒಂದು ಆಕಾಂಕ್ಷಿ ಅಂತಂದು ಹೇಳಿದವರು ಅಂತಂದರೆ ಬ್ಯೂರಿ ಅವರು ಆಗಿದ್ದಾರೆ ಅಂತಂದೇಳಿ ಹೇಳ್ಬೋದು ಸ್ನೇಹಿತರೆ. ಪ್ರಮುಖವಾಗಿ ಏನಂತಂದರೆ ಇತಿಹಾಸವು ಒಂದು ಪ್ರಾಚೀನ ಕಲೆ ಮತ್ತು ವಿಜ್ಞಾನವಾಗಲು ಹೊರಟಿರುವಂಥ ಇತ್ತೀಚಿನ ಒಂದು ಆಕಾಂಕ್ಷಿ. ನೋಡಿ, ಪ್ರಮುಖವಾಗಿ ವಿಜ್ಞಾನಕ್ಕೆ ಈ ಒಂದು ಪ್ರಮುಖವಾಗಿ ಈ ಥರ ಕೂಡ ಪ್ರಶ್ನೆ ಆಗ್ಬೋದು. ಇತಿಹಾಸವನ್ನು ವಿಜ್ಞಾನಕ್ಕೆ ಹೋಲಿಸಿದಂಥ ಇತಿಹಾಸ ತಜ್ಞ ಯಾರು ಅಂತಂದು ಕೂಡ ಪ್ರಶ್ನೆ ಆಗ್ಬೋದು ಸ್ನೇಹಿತರೆ. ಸೊ ಬ್ಯೂರಿಯವರು ಇತಿಹಾಸವನ್ನು ಯಾವುದಕ್ಕೆ ಹೋಲಿಸಿದ್ರು? ವಿಜ್ಞಾನಕ್ಕೆ ಹೋಲಿಸಿದ್ರು. ವೈಜ್ಞಾನಿಕವಾಗಿ ಅದನ್ನು ನಾವು ಅಧ್ಯಯನ ಮಾಡಬೇಕು ಅಂತಂದು ಅವರು ಒಂದು ಆಕಾಂಕ್ಷೆಯನ್ನು ಹೊಂದಿದಂಥ ಸಬ್ಜೆಕ್ಟ್ ಇದು ಅಂತಂದು ತಮ್ಮ ಒಂದು ವ್ಯಾಖ್ಯೆಯನ್ನು ಕೊಟ್ಟರು ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಇನ್ನು ಮುಂದಿನದಾಗಿ ಬರೋರು ಅರ್ನಾಲ್ಡ್ ಟೈನಬಿ. ನೋಡಿ, ಪ್ರಮುಖವಾಗಿ ಅರ್ನಾಲ್ಡ್ ಟೈನಬಿ ಅವರ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋಣ. ನೋಡಿ, ಅರ್ನಾಲ್ಡ್ ಟೈನಬಿ ಅವರು ಬ್ರಿಟಿಷ್ ಇತಿಹಾಸಕಾರ. ಇವನು ಇತಿಹಾಸದ ಪ್ರಾಧ್ಯಾಪಕನಾಗಿದ್ದು ಲಂಡನ್ನಿನ ವಿಶ್ವವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸಿದರು. ಧರ್ಮ ಮತ್ತು ಇತಿಹಾಸದ ಕುರಿತಾಗಿ ಅನೇಕ ಒಂದು ಕೃತಿಗಳನ್ನು ಬರೆದರು ಸ್ನೇಹಿತರೆ. ಸೊ ನೋಡಿ, ಅರ್ನಾಲ್ಡ್ ಟೈನಬಿ ಅವರಿಗೆ ಸಂಬಂಧಪಟ್ಟಂತೆ
ಯಾವುದೊಂದು ಕೃತಿ ನೋಡಿದಾಗ ಎ ಸ್ಟಡಿ ಆಫ್ ಹಿಸ್ಟರಿ. ನೋಡಿ ಪ್ರಮುಖವಾಗಿ ಅಣ್ಣಾ ಟೈನಬಿ ಅವರ ಕೃತಿ ಯಾವುದಂತಂದರೆ ಎ ಸ್ಟಡಿ ಆಫ್ ಹಿಸ್ಟರಿ ಎಂಬ ಒಂದು ಕೃತಿಯನ್ನು 12 ಸಂಪುಟಗಳಲ್ಲಿ ಇವರು ಪ್ರಮುಖವಾಗಿ ರಚಿಸಿದರು ಅಂತ ಕೂಡ ಹೇಳಬೇಕು. ಮತ್ತು ಇವನು ಜಗತ್ತಿನ 26 ನಾಗರಿಕತೆಗಳನ್ನು ಅಧ್ಯಯನ ಮಾಡಿದರು. ಮತ್ತು ಪ್ರಮುಖವಾಗಿ ಇತಿಹಾಸವು ನಾಗರಿಕತೆಗಳ 7 ಬೀಳಿನ ಕತೆ ಅಂತಂದು ಏನಂದರೆ ಇತಿಹಾಸವನ್ನು ಒಂದು ವ್ಯಾಖ್ಯೆಯನ್ನು ಕೊಟ್ಟರು. ನೋಡಿ ಪ್ರಮುಖವಾಗಿ ನಾಗರಿಕತೆಗಳ ಒಂದು 7 ಬೀಳಿನ ಕತೆ ಇತಿಹಾಸವಾಗಿದೆ ಅಂತಂದು ಹೇಳಿದವರು ಯಾರಂತಂದರೆ ಅರ್ನಾ ಟೈನಬಿ ಅಂತ ನಾವಿಲ್ಲಿ ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಮತ್ತು ಪ್ರಮುಖವಾಗಿ ಇತಿಹಾಸದಲ್ಲಿ ಮಾನವನಿಗೆ ಮಹತ್ವವನ್ನು ಕೊಡಬೇಕು ಅಂತಂದು ಕೂಡ ಇವರು ಒತ್ತನ್ನು ಕೊಟ್ಟರು ಅಂತಂದು ಕೂಡ ಇಲ್ಲಿ ಹೇಳ್ಬೋದು. ಇತಿಹಾಸವು ಜ್ಞಾನದ ಭಂಡಾರ, ಸಂಸ್ಕೃತಿ ಹಾಗೂ ನಾಗರಿಕತೆ ಬೆಳವಣಿಗೆಗಳಲ್ಲಿ ಅವನ ಪಾತ್ರವು ಏನಾಗಿದೆ ತುಂಬ ಒಂದು ಮುಖ್ಯವಾಗಿದೆ ಅಂತಂದು ಕೂಡ ಇಲ್ಲಿ ವಿವರಿಸಿದರು ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಪ್ರಮುಖವಾಗಿ ಜ್ಞಾನದ ಭಂಡಾರ ಹಾಗೂ ಸಂಸ್ಕೃತಿ ಮತ್ತು ನಾಗರಿಕತೆಗಳ ಬೆಳವಣಿಗೆಯಲ್ಲಿ ಅವನ ಪಾತ್ರವು ಮಹತ್ವದ್ದಾಗಿದೆ ಅಂತಂದು ಟೈನಬಿ ಅವರು ವಿವರಿಸಿದರು ಅಂತಂದು ಕೂಡ ಇಲ್ಲಿ ಹೇಳ್ಬೋದು ಸ್ನೇಹಿತರೆ. ಪ್ರಮುಖವಾಗಿ ಇತಿಹಾಸವು ನಾಗರಿಕತೆಗಳ 7 ಬೀಳಿನ ಕತೆ ಅಂತಂದು ಹೇಳಿದವರು ಯಾರಂದರೆ ಅರ್ನಾ ಟೈನಬಿ. ಮತ್ತು ಅರ್ನಾ ಟೈನಬಿ ಅವರ ಒಂದು ಪ್ರಮುಖವಾದಂಥ ಕೃತಿಯಾದಂತಂದರೆ ಸ್ಟಡಿ ಆಫ್ ಹಿಸ್ಟರಿ ಆಗಿದೆ ಅಂತಂದೇಳಿ ಹೇಳ್ಬೋದು ಸ್ನೇಹಿತರೆ. ಇನ್ನು ಮುಂದಿನದಾಗಿ ನಮ್ಮ ಭಾರತೀಯ ಇತಿಹಾಸ ತಜ್ಞರಾದಂತಹ ಜವಾಹರ್ಲಾಲ್ ನೆಹರೂರವರು. ನೋಡಿ ಪ್ರಮುಖವಾಗಿ ಇತಿಹಾಸ ಪಂಡಿತರು ಕೂಡ ಹೌದು. ಸೊ ಇವ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ ಪ್ರಮುಖವಾಗಿ ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿ ಆದಂತಹ ನೆಹರೂರವರು ಇತಿಹಾಸದ ಬಗ್ಗೆ ಅತೀವ ಒಂದು ಆಸಕ್ತಿಯನ್ನು ಕೂಡ ಇವರು ಹೊಂದಿದ್ರು. ನೋಡಿ ಪ್ರಮುಖವಾಗಿ ಇವರ ಕೃತಿ ಯಾವುದು ಅಂತ ನೋಡಿದಾಗ ದ ಡಿಸ್ಕವರಿ ಆಫ್ ಇಂಡಿಯಾ ಪ್ರಮುಖವಾಗಿ ಈ ಒಂದು ಕೃತಿಯನ್ನು ಬರೆದರು. ಮತ್ತು ಪ್ರಮುಖವಾಗಿ ಇನ್ನೊಂದು ಕೃತಿ ಯಾವುದಂದರೆ ದ ಗ್ಲಿಂಪ್ಸ್ ಆಫ್ ವರ್ಲ್ಡ್ ಹಿಸ್ಟ್ರಿ. ನೋಡಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ 2 ಕೃತಿಗಳನ್ನು ಬರೀತಾರೆ. ಒಂದು ಡಿಸ್ಕವರಿ ಆಫ್ ಇಂಡಿಯಾ ಆದರೆ ಇನ್ನೊಂದು ದಿ ಗ್ಲಿಂಪಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಎಂಬಂಥ 2 ಕೃತಿಗಳನ್ನು ಬರೆದರು. ಮತ್ತು ಪ್ರಮುಖವಾಗಿ ಇವರು ರಾಜಕೀಯ ಬಂದಿಯಾಗಿದ್ದಾಗ ಈ 2 ಕೃತಿಗಳನ್ನು ಬರೆದಿದ್ದಾರೆ. ದಿ ಗ್ಲಿಂಪಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಇವು ನೆಹರೂರವರು ತಮ್ಮ ಮಗಳು ಇಂದಿರಾ ಅವರಿಗೆ ಬರೆದ ಪತ್ರಗಳ ಒಂದು ಸಂಗ್ರಹವಾಗಿದೆ. ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯ ಇತಿಹಾಸ ಅಂತಂದು ಯಾರು ಹೇಳಿದ್ರು ಅಂದರೆ ಜವಾಹರ್ಲಾಲ್ ನೆಹರೂರವರು ಹೇಳಿದರು ಸ್ನೇಹಿತರೆ. ನೋಡಿ ಪ್ರಮುಖವಾಗಿ ಜವಾಹರ್ಲಾಲ್ ನೆಹರೂರವರು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಒಂದು ವ್ಯಾಖ್ಯೆ ಏನಂತ ನೋಡಿದಾಗ ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯ ಇತಿಹಾಸ ಅಂತಂದು ಹೇಳಿದರು ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಮತ್ತು ಪ್ರಮುಖ ಇವರ ಕೃತಿಗಳು ನೋಡಿದಾಗ ಡಿಸ್ಕವರಿ ಆಫ್ ಇಂಡಿಯಾ ಮತ್ತು ದಿ ಗ್ಲಿಂಪಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಎಂಬ 2 ಕೃತಿಗಳನ್ನು ಇವರು ಬರೆದ್ರು ಅಂತಂದು ಕೂಡ ಇಲ್ಲಿ ಹೇಳ್ಬೋದು ಸ್ನೇಹಿತರೆ. ಇನ್ನು ನೋಡೋಣ ಮುಂದಿನದಾಗಿ. ನೋಡಿ ಪ್ರಮುಖವಾಗಿ ಮತ್ತು ಇಲ್ಲಿ ಪ್ರಮುಖ ಇನ್ನೊಂದು ವ್ಯಾಖ್ಯೆಯನ್ನು ಕೂಡ ಕೊಡ್ತಾರೆ, ಸ್ಫೂರ್ತಿಯೇ ಮೂಲವಾಗಿದೆ. ಮತ್ತು ಇವರು ಬೋಧನೆ ಮತ್ತು ಉಪದೇಶಗಳು ಜನರ ಒಂದು ಮಹತ್ವವನ್ನು ರೂಪಿಸಲು ಪ್ರಮುಖ ಪಾತ್ರವನ್ನು ವಹಿಸಿದೆ. ಮತ್ತು ನೋಡಿ ಇಲ್ಲಿ ಪ್ರಮುಖವಾಗಿ ನೋಡಿ ಸ್ನೇಹಿತರೆ, ಈ ಮೇಲಿನ ಎಲ್ಲ ವಾಕ್ಯಗಳಿಂದ ಇತಿಹಾಸವು ಪ್ರಮುಖವಾಗಿ ಮಾನವನ ಚಟುವಟಿಕೆಗಳಿಗೆ ಸಂಬಂಧಿಸಿದ್ದಾಗಿದೆ ಅಂತ ನಮಗೆ ಸ್ಪಷ್ಟವಾಗುತ್ತೆ. ಮತ್ತು ಪ್ರಮುಖವಾಗಿ ಇತಿಹಾಸವು ಮಾನವನ ಎಲ್ಲ ಮಹತ್ವಪೂರ್ಣ ಚಟುವಟಿಕೆಗಳ ವಿವಿಧ ಆಯಾಮಗಳ ಅಧ್ಯಯನವಾಗಿದ್ದು ಕಾಲ ಮತ್ತು ಸ್ಥಳಗಳಿಂದ ಪ್ರತಿಬಿಂಬಿತವಾಗಿದೆ ಅಂತಂದು ಕೂಡ ನಾವಿಲ್ಲಿ ತಿಳ್ಕೊಬೋದು. ಅಂತಿಮವಾಗಿ ಹೇಳೋದಾದರೆ ಇತಿಹಾಸ ಅಂದರೆ ಏನು ಅಂತಂದರೆ ನೋಡಿ ಪ್ರಮುಖವಾಗಿ ಏನಂತಂದರೆ ಇಲ್ಲಿ ಪ್ರಮುಖವಾಗಿ ಮಾನವನ ಮಹತ್ವಪೂರ್ಣ ಚಟುವಟಿಕೆಗಳ ಆಯಾಮಗಳ ಅಧ್ಯಯನವಾಗಿದ್ದು ಕಾಲ ಮತ್ತು ಸ್ಥಳಗಳಿಂದ ಪ್ರತಿಬಂಧಿತವಾಗಿದೆ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಇನ್ನು ಪ್ರಮುಖವಾಗಿ ಇತಿಹಾಸದ ಒಂದು ಮಹತ್ವವನ್ನು ನೋಡಿದಾಗ ಇತಿಹಾಸವು ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ. ಪ್ರಮುಖವಾಗಿ ಇತಿಹಾಸವು ಒಂದು ಗತಕಾಲ ಅಂದರೆ ಗತಿಸಿ ಹೋದಂಥ ಘಟನೆಗಳ ಒಂದು ಸ್ಮರಣೆ ಅಂತಂದು ಹೇಳ್ಬೋದು ಸ್ನೇಹಿತರೆ. ಪ್ರಮುಖವಾಗಿ ಇತಿಹಾಸ ಅಧ್ಯಯನ ನಮಗೆ ವಿಶ್ವದ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ಆಗಿರ್ಬೋದು ಮತ್ತು ಪ್ರಮುಖ ಘಟನಾವಳಿಗಳನ್ನು ಕುರಿತು ತಿಳಿಸುತ್ತದೆ. ಮಾನವರ ಹೋರಾಟ, ಆತ ಪರಿಸರಕ್ಕೆ ಹೊಂದಿಕೊಂಡ ರೀತಿ, ಏಳಿಗೆ, ವೈಫಲ್ಯಗಳ ಬಗ್ಗೆ ಕೂಡ ನಮಗೆ ಇದು ಒಳನೋಟವನ್ನು ಒದಗಿಸುತ್ತದೆ ಅಂತ ಕೂಡ ಹೇಳ್ಬೋದು. ಮತ್ತು ಪ್ರಮುಖವಾಗಿ ಒಂದು ದೇಶದ ಗತಕಾಲ ಒಬ್ಬ ವ್ಯಕ್ತಿಯ ಸ್ಮೃತಿ ಇದ್ದಂತೆ, ಸ್ಮೃತಿ ಹೋದರೆ ಅದರೊಂದಿಗೆ ಚಿತ್ತಸ್ವಾಸ್ಥ್ಯವು ಹೋಗುತ್ತದೆ ಎಂದು ವಿಲ್ ಡ್ಯೂರೆಂಟ್ ಅಭಿಪ್ರಾಯ ಪಟ್ಟಿದ್ದಾನೆ. ಇಂತಹ ಒಂದು ಪಾಯಿಂಟ್ಸ್ಗಳು ಕೂಡ ಇಂಪಾರ್ಟೆಂಟ್ ಆಗ್ತಾವೆ ಸ್ನೇಹಿತರೆ. ಇದನ್ನು ಒಂದು ಸ್ವಲ್ಪ ನೀವು ನೋಟ್ ಮಾಡ್ಕೊಳ್ಳಿ. ಪ್ರಮುಖವಾಗಿ ಒಂದು ದೇಶದ ಗತಕಾಲವು ಒಬ್ಬ ವ್ಯಕ್ತಿಯ ಸ್ಮೃತಿ ಇದ್ದಂತೆ, ಸ್ಮೃತಿ ಹೋದರೆ ಅದರೊಂದಿಗೆ ಚಿತ್ತಸ್ವಾಸ್ಥ್ಯವು ಅಂದರೆ ನಮಗೆ ಏನಂತಂದರೆ ಒಂದು ಗತಕಾಲ ನಡೆದಿರುವಂಥ ಘಟನೆಗಳನ್ನು ನಾವು ತಿಳ್ಕೊಂಡ್ರೆ ನಮ್ಮ ಒಂದು ಸ್ಮೃತಿ ಅಂದರೆ ನೆನಪು ಇರೋ ಒಂದು ಶಕ್ತಿ ಇದ್ದಂಗೆ, ಮತ್ತು ಅದನ್ನೆಲ್ಲ ನಾವು ಮರೆತು ಬಿಟ್ವಿ ಅಂದರೆ ನಮ್ಮ ನೆನಪಿನ ಶಕ್ತಿ ಹಾಳಾಗಿ ಹೋದಂಗೆ ಅಂತಂದು ಯಾರು ಕೊಟ್ಟರು ಒಂದು ಅಭಿಪ್ರಾಯವನ್ನು ಅಂತಂದರೆ ವಿಲ್ ಡ್ಯೂರೆಂಟ್ ಅಭಿಪ್ರಾಯ ಪಟ್ಟಿದ್ದಾನೆ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ವ್ಯಕ್ತಿಗೆ ನೆನಪು ಇದ್ದಂತೆ ಮನುಕುಲಕ್ಕೆ ಇತಿಹಾಸ ಎಂದು ಹೇಸ್ ಮತ್ತು ಮೂನ್ ಅವರು ಕೂಡ ಬರೀತಾರೆ. ಪ್ರಮುಖವಾಗಿ ವ್ಯಕ್ತಿಗೆ ನೆನಪು ಇದ್ದಂತೆ ಮನುಕುಲಕ್ಕೆ ಇತಿಹಾಸವಿದೆ ಅಂತಂದು ಹೇಳಿದವರು ಯಾರಂತಂದರೆ ಹೇಸ್ ಮತ್ತು ಮೂನ್ ಅವರು ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ನೋಡೋಣ, ಇತಿಹಾಸವು ಧಾರ್ಮಿಕ ಸಹಿಷ್ಣುತೆಯನ್ನು ಬೋಧಿಸುತ್ತದೆ. ಪ್ರಮುಖವಾಗಿ ಸಮಾಜದಲ್ಲಿಯೇ ಶಾಂತಿ ಮತ್ತು ಸೌಹಾರ್ದತೆಗೆ ವಿವಿಧ ಪಂಥಗಳ ನಡುವೆ ಧಾರ್ಮಿಕ ಸಹಿಷ್ಣುತೆ ಅವಶ್ಯಕವಾಗಿದೆ ಸ್ನೇಹಿತರೆ. ಮತ್ತು ಇಲ್ಲಿ ಪ್ರಮುಖವಾಗಿ ಧಾರ್ಮಿಕ ದಿಗ್ಗಜರಾದಂಥ ಯೇಸು ಕ್ರಿಸ್ತ, ಕಬೀರ, ಗುರುನಾನಕ, ಸೂಫಿ ಸಂತರು, ಬಸವೇಶ್ವರರು, ರಾಮಕೃಷ್ಣ ಪರಮಹಂಸರು, ಅನೇಕ ಒಂದು ಧರ್ಮ ಸುಧಾರಕರು ಕೂಡ ಬರ್ತಾರೆ. ಇವರೆಲ್ಲರೂ ಏನಂದರೆ ಪ್ರಮುಖವಾಗಿ ಪ್ರೀತಿ,
ವಾಸ್ತವ್ಯದ ಬೀಜವನ್ನು ಬಿತ್ತಲು ಕೂಡ ಇವರು ಪ್ರಯತ್ನಿಸಿದರು ಅಂತಂದು ಹೇಳ್ಬೋದು ಸ್ನೇಹಿತರೆ. ಮತ್ತು ಸಮಾಜದಲ್ಲಿ ಧಾರ್ಮಿಕ ಸಾಮರಸ್ಯವನ್ನು ಪ್ರಚಾರ ಮಾಡಿದರು. ಆದ್ದರಿಂದ ಧಾರ್ಮಿಕ ಸಹಿಷ್ಣುತೆ ಬೆಳವಣಿಗೆಗೆ ಇತಿಹಾಸದ ಜ್ಞಾನ ತುಂಬ ಅಗತ್ಯವಾಯಿತು ಅಂತಂದು ಕೂಡ ಇಲ್ಲಿ ಹೇಳ್ಬೋದು ಸ್ನೇಹಿತರೆ. ಮತ್ತು ಪ್ರಮುಖವಾಗಿ ಅರ್ನಾಲ್ಡ್ ಟೈನಬಿ ಅವರು ಹೇಳಿದಂತೆ ನೋಡಿ, ಭಾರತದ ಧರ್ಮ ಸಹಿಷ್ಣುತೆ ಮಾನವ ಜನಾಂಗದ ಉಳಿವಿಗೆ ಏಕೈಕ ಮಾರ್ಗವಾಗಿದೆ ಅಂತಂದು ಯಾರು ಹೇಳಿದರು ಅಂತಂದರೆ ಅರ್ನಾಲ್ಡ್ ಟೈನಬಿ ಅವರು ಹೇಳಿದರು ಅಂತಂದು ಕೂಡ ಇಲ್ಲಿ ಹೇಳ್ಬೋದು ಸ್ನೇಹಿತರೆ. ಇನ್ನು ಕೊನೆಯದಾಗಿ ಇತಿಹಾಸವು ಸ್ಫೂರ್ತಿಯ ಮೂಲವಾಗಿದೆ. ನೋಡಿ, ಪ್ರಮುಖವಾಗಿ ಇತಿಹಾಸವು ಮಾನವನ ಅನುಭವಗಳ ಸಾಗರವಿದ್ದಂತೆ. ಇತಿಹಾಸವು ಏನಂತಂದರೆ ಮಹಾನ್ ವ್ಯಕ್ತಿಗಳ ಸುಖ ದುಃಖಗಳ ಒಂದು ದಾಖಲೆ ಅಂತಂದು ಕೂಡ ಹೇಳ್ಬೋದು. ಮತ್ತು ಇದು ಸ್ಫೂರ್ತಿಯ ಸೆಲೆಯಾಗಿದೆ. ಉದಾಹರಣೆಗೆ ಪರಂಪರೆ ಮತ್ತು ವಿಶ್ವ ಸಂಸ್ಕೃತಿ, ಮಹಾಪುರುಷರ ಮಹಾವೀರ, ಬುದ್ಧ, ಆಚಾರ್ಯಗಳಾದ ಶಂಕರ, ರಾಮಾನುಜ ಇವರೆಲ್ಲರೂ ಕೂಡ ಪ್ರಮುಖವಾಗಿ ಏನಂತಂದರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಅನೇಕ ಬೋಧನೆಗಳನ್ನು ಕೊಟ್ಟರು ಮತ್ತು ಉಪದೇಶಗಳನ್ನು ಮಾಡಿದರು ಅಂತಂದು ಕೂಡ ಇಲ್ಲಿ ಹೇಳ್ಬೋದು ಸ್ನೇಹಿತರೆ. ಮತ್ತು ಪ್ರಮುಖವಾಗಿ ನೋಡಿ, ಮಹಾಪುರುಷರು ಇಂದಲ್ಲ, ಆದರೆ ಪ್ರಪಂಚದ ಇತಿಹಾಸ ಮತ್ತು ಮಹಾನ್ ಪುರುಷರ ಆತ್ಮಚರಿತ್ರೆಗಳು ಮಾತ್ರ ಇನ್ನೂ ಉಳಿದಿವೆ ಅಂತಂದು ಹೇಳಿದವರು ಯಾರಂದರೆ ಥಾಮಸ್ ಕಾರ್ಲೈಲ್ ಅವರು ಹೇಳಿದರು ಸ್ನೇಹಿತರೆ. ಪ್ರಮುಖವಾಗಿ ಇತಿಹಾಸವು ಸ್ಫೂರ್ತಿಯ ಮೂಲವಾಗಿದೆ ಅಂತಂದು ಕೂಡ ಹೇಳಿದರು. ಮತ್ತು ಇತಿಹಾಸ ಸ್ಫೂರ್ತಿ ಮೂಲೆಯಲ್ಲಿ ಶಂಕರ, ರಾಮಾನುಜರು ಮತ್ತು ಮಧ್ವರು, ವಿವೇಕಾನಂದರು, ಅಬ್ರಾಹಿಂ ಲಿಂಕನ್, ನೆಲ್ಸನ್ ಮಂಡೇಲಾ ಇವರೆಲ್ಲರೂ ಕೂಡ ಪ್ರಮುಖವಾಗಿ ಏನಂದರೆ ನಮಗೆ ಬೋಧನೆ ಮತ್ತು ಉಪದೇಶಗಳನ್ನು ಕೊಟ್ಟರು. ಅಂಥ ಒಂದು ಸಂದರ್ಭದಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಅಂತಂದು ಕೂಡ ಹೇಳ್ಬೋದು. ಮತ್ತು ಮಹಾಪುರುಷರು ಇಂದಲ್ಲ, ಆದರೆ ಪ್ರಪಂಚದ ಇತಿಹಾಸ ಮತ್ತು ಮಹಾನ್ ಪುರುಷರ ಆತ್ಮಚರಿತ್ರೆಗಳನ್ನು ಕೂಡ ಇನ್ನೂ ಕೂಡ ಉಳಿದಿವೆ ಅಂತಂದು ಕೂಡ ಯಾರು ಹೇಳಿದ್ರು ಅಂದರೆ ಥಾಮಸ್ ಕಾರ್ಲೈಲ್ ಅವರು ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ನೋಡೋಣ ಮುಂದಿನದಾಗಿ, ಇತಿಹಾಸವು ದೇಶಾಭಿಮಾನವನ್ನು ಮೂಡಿಸುತ್ತದೆ. ಹೌದು ಸ್ನೇಹಿತರೆ, ಪ್ರಮುಖವಾಗಿ ಒಂದು ದೇಶದ ಸಂಸ್ಕೃತಿ, ಕಲೆ, ಸಂಗೀತ, ಸಾಹಿತ್ಯ, ಧರ್ಮ, ತತ್ವಶಾಸ್ತ್ರ, ಜನಪದ ಮುಂತಾದವುಗಳು ರಾಷ್ಟ್ರೀಯತೆಯ ಒಂದು ಅಡಿಗಲ್ಲಾಗಿವೆ ಅಂತಂದು ಕೂಡ ಹೇಳ್ಬೋದು. ಮತ್ತು ಪರಂಪರೆಯ ಅರಿವು ಶಕ್ತಿಯನ್ನು ಹೆಮ್ಮೆ ಪಡಿಸುವಂತ ಮಾಡುತ್ತದೆ. ಪ್ರಮುಖವಾಗಿ ಇತಿಹಾಸ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟಂತೆ 19ನೇ ಶತಮಾನದಲ್ಲಿ ನಡೆದಂಥ ಸಂಶೋಧನೆಗಳು ಭಾರತದ ರಾಷ್ಟ್ರೀಯತೆಯ ಭದ್ರತೆಗೆ ಒಂದು ತಳಪಾಯವನ್ನು ಹಾಕಿದ್ವು ಅಂತಂದು ಕೂಡ ಇಲ್ಲಿ ಹೇಳ್ಬೋದು. ಶಿವಾಜಿ, ಕಿತ್ತೂರು ಚೆನ್ನಮ್ಮ, ಲಕ್ಷ್ಮೀಬಾಯಿ, ಬಾಲಗಂಗಾಧರ ತಿಲಕ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸುಭಾಷ್ ಚಂದ್ರ ಬೋಸ್ ಮತ್ತು ಮಹಾತ್ಮ ಗಾಂಧೀಜಿಯವರ ಜೀವನ ಮತ್ತು ಸಾಧನೆಗಳಲ್ಲಿ ನಮ್ಮಲ್ಲಿ ರಾಷ್ಟ್ರಾಭಿಮಾನವನ್ನು ಮೂಡಿಸ್ತವು ಅಂತಂದು ಕೂಡ ಇಲ್ಲಿ ಹೇಳ್ಬೋದು. ಇನ್ನು ಮುಂದಿನದಾಗಿ, ಇತಿಹಾಸವು ಸಮಾಜ ವಿಜ್ಞಾನಗಳ ಒಂದು ಪ್ರಯೋಗಶಾಲೆಯಾಗಿದೆ. ಹೌದು ಸ್ನೇಹಿತರೆ, ಪ್ರಮುಖವಾಗಿ ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಮನೋಶಾಸ್ತ್ರ, ಧರ್ಮಶಾಸ್ತ್ರ, ತತ್ವಶಾಸ್ತ್ರ, ತರ್ಕಶಾಸ್ತ್ರ, ಭೂಗೋಳಶಾಸ್ತ್ರ ಮುಂತಾದವುಗಳಿಗೆ ಇತಿಹಾಸನೇ ತಾಯಿ ಅಂತಂದು ಕೂಡ ನಾವು ಹೇಳ್ತೇವೆ ಸ್ನೇಹಿತರೆ. ಪ್ರಮುಖವಾಗಿ ಸಮಾಜ ವಿಜ್ಞಾನಗಳು ಇತಿಹಾಸದ ಶಾಖೆಗಳಾಗಿ ಅಭ್ಯಸಿಸಲ್ಪಟ್ಟಿದ್ದು, ಆದ್ದರಿಂದ ಇತಿಹಾಸವು ಅವುಗಳಿಗೆ ಜ್ಞಾನವನ್ನು ಒದಗಿಸುತ್ತದೆ. ಪ್ರಯೋಗಶಾಲೆಯಂತಿದೆ. ವಿಶ್ವಸಂಸ್ಥೆಯ ಬಹುಪಾಲು ರಾಜಕೀಯ ಠರಾವುಗಳು ಇತಿಹಾಸದಿಂದ ಕಲಿತ ಪಾಠಗಳ ಮೇಲೆ ಅವಲಂಬಿತವಾಗಿರ್ತದೆ ಅಂತಂದಿಲ್ಲಿ ಪ್ರಮುಖವಾಗಿ ಹೇಳ್ಬೋದು ಸ್ನೇಹಿತರೆ. ಇನ್ನು ಮುಂದಿನದಾಗಿ, ಇತಿಹಾಸವು ಉದಾತ್ತ ಗಳನ್ನು ಬೆಳೆಸುತ್ತದೆ ಅಂತಂದು ಕೂಡ ಇಲ್ಲಿ ಹೇಳಲಾಗುತ್ತೆ. ನೋಡಿ, ಪ್ರಮುಖವಾಗಿ ಲೌಕಿಕ ಆಗಿರ್ಬೋದು, ಆಧುನಿಕ ಆಗಿರ್ಬೋದು, ಉನ್ನತಿ ಸಾಧಿಸದೆ ಹೊರತು ಅಲೌಕಿಕ ಜಗತ್ತಿನಲ್ಲಿ ಅಲ್ಲ, ಆದರೆ ಜನರಲ್ಲಿ ಮೌಲ್ಯ ಮತ್ತು ನೀತಿಗಳ ಬಗ್ಗೆ ಗೌರವ ಕುಸಿಯುತ್ತದೆ ಎಂದರ್ಥ. ಇಂತಹ ಸಂದಿಗ್ಧ ಸಂದರ್ಭದಲ್ಲಿ ಹಿಂದಿನ ಮಹಾಪುರುಷರು ಪ್ರತಿಪಾದಿಸಿದಂಥ ಮೌಲ್ಯಗಳು ಆಧುನಿಕ ಮಾನವ ಅಳವಡಿಸಿಕೊಂಡ್ರೆ ಅಶೋಕ, ಕ್ರಿಸ್ತ ಮತ್ತು ಪ್ರವಾದಿ ಮಹಮ್ಮದ, ಕನಕದಾಸ, ಡಾಕ್ಟರ್ BR ಅಂಬೇಡ್ಕರ್, ಮದರ್ ತೆರೇಸಾ ಮುಂತಾದವರು ಮಹಾನ್ ಆದರ್ಶಗಳ ಬಗೆಗೆ ಇತಿಹಾಸವು ವಿವರಣೆಯನ್ನು ನೀಡ್ತೈತಿ. ಇಂತಹ ಒಂದು ಉದಾತ್ತ ಆದರ್ಶಗಳನ್ನು ನಾವು ಬೆಳೆಸ್ಕೊಂಡ್ರೆ ನಾವು ಕೂಡ ಜೀವನದಲ್ಲಿ ಒಂದು ಉತ್ತಮ ಸಾಧನೆಯನ್ನು ಮಾಡ್ತೀವಿ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ನೋಡಿ, ಪ್ರಮುಖವಾಗಿ ಇತಿಹಾಸವು ಉದಾರ ಧ್ಯೇಯಗಳ ಗಣಿಯಾಗಿದೆ ಮತ್ತು ಸನ್ಮಾರ್ಗ ತೋರುವ ದಾರಿ ದೀಪವಾಗಿದೆ ಅಂತಂದು ಹೇಳಿದವರು ಯಾರಂತಂದರೆ ಜಾರ್ಜ್ ಸಂತ. ನೋಡಿ, ಪ್ರಮುಖವಾಗಿ ಜಾರ್ಜ್ ಸಂತಯನನ ಪ್ರಕಾರ ಇತಿಹಾಸವು ಉದಾತ್ತ ಧ್ಯೇಯಗಳ ಗಣಿಯಾಗಿದೆ ಮತ್ತು ಸನ್ಮಾರ್ಗ ತೋರುವಂತಹ ದಾರಿ ದೀಪವಾಗಿದೆ ಅಂತಂದಿಲ್ಲಿ ಹೇಳಿದರು ಸ್ನೇಹಿತರೆ. ಇನ್ನು ನೋಡೋಣ ಮುಂದಿನದಾಗಿ, ಇತಿಹಾಸವು ನಮ್ಮ ದೃಷ್ಟಿಕೋನವನ್ನು ವಿವರಿಸುತ್ತದೆ. ನೋಡಿ, ಪ್ರಮುಖವಾಗಿ ಇತಿಹಾಸ ನಮ್ಮ ದೃಷ್ಟಿಕೋನವನ್ನು ಯಾವ ರೀತಿ ವಿವರಿಸುತ್ತೆ ಅಂತ ನೋಡಿದಾಗ, ಪ್ರಮುಖವಾಗಿ ವಿವಿಧ ದೇಶಗಳ ಜನರು ಸಂಪ್ರದಾಯ, ಸಂಸ್ಕೃತಿ, ನಾಗರಿಕತೆಗಳ ಒಂದು ಬಗ್ಗೆ ಹೆಚ್ಚಿನ ಅಧ್ಯಯನವನ್ನು ಸಂಪಾದಿಸಲು ಇದು ಸಹಾಯವನ್ನು ಮಾಡ್ತೈತೆ ಅಂತ ಕೂಡ ಇಲ್ಲಿ ಹೇಳ್ಬೋದು. ಮತ್ತು ಮನುಕುಲದ ದೃಷ್ಟಿಕೋನವನ್ನು ವಿಶಾಲಗೊಳಿಸುತ್ತದೆ. ಇತಿಹಾಸದ ದಾಖಲಾದ ಕಲೆ, ವಾಸ್ತುಶಿಲ್ಪ, ಸಾಹಿತ್ಯ, ಧರ್ಮಕ್ಕೆ ಸಂಬಂಧಿಸಿದಂಥ ವಿಚಾರಗಳನ್ನು ಕೂಡ ಇದು ನಮಗೆ ದಿಗಂತಕ್ಕೆ ವಿವರಿಸುತ್ತೆ ಅಂತಂದಿಲ್ಲಿ ಹೇಳ್ಬೋದು. ಇನ್ನು 8ನೇದಾಗಿ ನೋಡಿದಾಗ, ಇತಿಹಾಸವು ವಿಶ್ವಶಾಂತಿಯನ್ನು ಬೆಳೆಸುತ್ತದೆ. ಹೌದು ಸ್ನೇಹಿತರೆ, ಪ್ರಮುಖವಾಗಿ ಜಗತ್ತಿನಲ್ಲಿ ಈಗಾಗಲೇ 2 ಪ್ರಮುಖ ಮಹಾಯುದ್ಧಗಳು ಕೂಡ ನಡೆದಿದ್ದಾವೆ. ಸೊ ಈ ಒಂದು ದುಷ್ಪರಿಣಾಮದಿಂದ ಭವಿಷ್ಯದಲ್ಲಿ ಇನ್ನೊಂದು ಯುದ್ಧವಾದರೆ ಅದು ಇಡೀ ಪ್ರಪಂಚವನ್ನೇ ವಿನಾಶಗೊಳಿಸುತ್ತದೆ. ಮತ್ತು ಸಂಸ್ಕೃತಿಯ ಅರಿವಿಲ್ಲದವರು ಕೂಡ ಹಾಗೂ ಸಂಕುಚಿತ ರಾಷ್ಟ್ರೀಯತೆ ಯುದ್ಧಗಳಲ್ಲಿ ಕಾರಣ ಆಗಿದೆ ಎಂದು ಇತಿಹಾಸವು ತೋರಿಸಿಕೊಟ್ಟಿದೆ ಅಂತ ಕೂಡ ಇಲ್ಲಿ ಹೇಳ್ಬೋದು. ಮತ್ತು ಪ್ರಮುಖವಾಗಿ ಅಣ್ವಸ್ತ್ರಗಳ ಒಂದು ಯುದ್ಧ ಸಂಬಂಧಿತ ಉಪಕರಣಗಳನ್ನು ಹೊಂದಲು ಇಂದು ವಿಶ್ವದ ವಿವಿಧ ರಾಷ್ಟ್ರಗಳ ಸ್ಪರ್ಧೆ ಕೂಡ ನಡೆದಿದೆ. ದೇಶಗಳ ಒಂದು ನಡುವಣ ಸೌಹಾರ್ದ ಬಾಂಧವ್ಯವನ್ನು ವೃದ್ಧಿಸುವಂಥ ಒಂದು ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ ಅಂದರೆ ಇತಿಹಾಸ ಅಧ್ಯಯನ ಮಾಡ್ತಾ ಇದೆ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ.
ಮತ್ತು ಪ್ರಮುಖವಾಗಿ ವಿಜ್ಞಾನ ತಂತ್ರಜ್ಞಾನದ ಬೆಳವಣಿಗೆ, ಸಾರಿಗೆ ಸಂಪರ್ಕ ಮತ್ತು ಪ್ರತಿಯೊಂದು ರಾಷ್ಟ್ರ ತನ್ನ ಒಂದು ಅಗತ್ಯತೆಯನ್ನು ಪೂರೈಸಿಕೊಳ್ಳಲು ಬೇರೊಂದು ದೇಶದ ಮೇಲೆ ಏನಾಗಿದೆ ಅವಲಂಬಿತವಾಗಿದೆ ಅಂತಂದು ಕೂಡ ಹೇಳ್ಬೋದು. ಅಂತಹ ಒಂದು ಸಂದರ್ಭದಲ್ಲಿ ಸ್ನೇಹ ಭಾವದಿಂದ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಒಂದು ಅಗತ್ಯ ತುಂಬ ಇದೆ. ಇದು ಎದರಿಂದ ಸಾಧ್ಯ ಆಗುತ್ತೆ ಅಂದರೆ ರಾಷ್ಟ್ರಸಂಘ, ವಿಶ್ವಸಂಸ್ಥೆ ಏನಂತಂದರೆ ಪ್ರಮುಖವಾಗಿ ಈ ಒಂದು ವಿಶ್ವಶಾಂತಿಯ ಒಂದು ಸ್ಥಾಪನೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ ಅಂತಂದು ಕೂಡ ಇಲ್ಲಿ ಹೇಳ್ಬೋದು ಸ್ನೇಹಿತರೆ. ಇನ್ನು ಮುಂದಿನದಾಗಿ ಇತಿಹಾಸವು ವೃತ್ತಿಪರ ಪ್ರಯೋಗಗಳನ್ನು ಕೂಡ ಹೊಂದಿದೆ. ನೋಡಿ, ಪ್ರಮುಖವಾಗಿ IAS, KAS, IFS ಮತ್ತು ಯಾವುದು IPS ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇತಿಹಾಸ ಏನಂದರೆ ಐಚ್ಛಿಕ ವಿಷಯವಾಗಿದೆ ಅಂತಂದು ಕೂಡ ಹೇಳ್ಬೋದು. ಅಧ್ಯಾಪಕರಿಗೆ, ವಕೀಲರಿಗೆ, ಪತ್ರಕರ್ತರಿಗೆ, ಆಡಳಿತಗಾರರಿಗೆ, ರಾಜನೀತಿ ತಜ್ಞರಿಗೆ ಇದು ಕೂಡ ಅವಶ್ಯಕವಾಗಿದೆ. ಮತ್ತು ಪ್ರಮುಖವಾಗಿ ಪುರಾತತ್ವ ಇಲಾಖೆಗಳಲ್ಲಿ ಸಾವಿರಾರು ಇತಿಹಾಸಕಾರರು ಕಾರ್ಯನಿರ್ವಹಿಸುತ್ತಾರೆ. ಪ್ರಾಕ್ತನ ಶಾಸ್ತ್ರಜ್ಞರು ಉತ್ಖನನಗಳನ್ನು ನಡೆಸಿ ಗತಕಾಲದ ಮೇಲೆ ಹೊಸ ಒಂದು ಬೆಳಕನ್ನು ಚೆಲ್ಲಿದ್ದಾರೆ ಅಂತಂದು ಕೂಡ ಇಲ್ಲಿ ಹೇಳ್ಬೋದು. ವಸ್ತು ಸಂಗ್ರಹಾಲಯ, ಪತ್ರಗಾರ ಹಾಗೂ ಪ್ರವಾಸೋದ್ಯಮ ಮತ್ತು ಇತರ ಸಂಬಂಧಿ ಕ್ಷೇತ್ರಗಳ ಇತಿಹಾಸದ ವಿದ್ಯಾರ್ಥಿಗಳಿಗೆ ಹೊಸ ಅವಕಾಶಗಳು ಕೂಡ ಇವೆ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಇನ್ನು ಮುಂದಿನದಾಗಿ ಇತಿಹಾಸವು ಪ್ರಮುಖವಾಗಿ ಪೂರ್ವಾಗ್ರಹಗಳನ್ನು ಹೋಗಲಾಡಿಸುತ್ತದೆ. ನೋಡಿ, ಪ್ರಮುಖವಾಗಿ ಜಾತಿ, ಪಂಥ, ವರ್ಣ, ವರ್ಗ, ಭಾಷೆ ಮುಂತಾದವುಗಳಿಗೆ ಸಂಬಂಧಪಟ್ಟಂತೆ ಪೂರ್ವಾಗ್ರಹಗಳನ್ನು ಹೋಗಲಾಡಿಸಲು ಇತಿಹಾಸ ಸಹಾಯವನ್ನು ಮಾಡ್ತೈತಿ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಮತ್ತು ಪ್ರಮುಖವಾಗಿ ಈ ಯುದ್ಧಗಳು ಮಿಲಿಯಾಂತರ ಜನರ ಸಾವಿಗೆ ಕಾರಣವಾದ ಪ್ರಮುಖ 2 ಜಾಗತಿಕ ಮಹಾಯುದ್ಧಗಳು ನಡೆದವಲ್ಲ. ಸೊ ಈ ಒಂದು ಯುದ್ಧಗಳನ್ನು ತಡೆ ಹಿಡಿದು ಆದ್ದರಿಂದ ರಾಷ್ಟ್ರಗಳ ನಡುವೆ ಶಾಂತಿ, ಸ್ನೇಹ, ಸಹಕಾರವಿರಬೇಕಂದ್ರೆ ಇತಿಹಾಸ ಅಧ್ಯಯನ ಮಾತ್ರ ಸಾಧ್ಯ ಆಗ್ತೈತಿ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಒಟ್ಟಾರೆಯಾಗಿ ಇತಿಹಾಸವು ವ್ಯಕ್ತಿಗಳಿಗೆ, ರಾಷ್ಟ್ರಗಳಿಗೆ ಹಾಗೂ ಇಡೀ ಪ್ರಪಂಚಕ್ಕೆ ಸ್ಫೂರ್ತಿಯ ಸೆಲೆಯಾಗಿದೆ ಅಂತಂದಿಲ್ಲಿ ಹೇಳ್ಬೋದು. ಮತ್ತು ಉದಾಹರಣೆಯೊಂದಿಗೆ ಬೋಧಿಸಲ್ಪಡುವ ತತ್ವಜ್ಞಾನವೇ ಇತಿಹಾಸ. ಇದು ಮಾನವನ ಎಲ್ಲ ಚಟುವಟಿಕೆಗಳ ಸಾರವಾಗಿದ್ದು ಮಾನವ ಜನಾಂಗಕ್ಕೆ ಮಾರ್ಗದರ್ಶಿಯಾಗಿ ಸೇವೆ ಸಲ್ಲಿಸುತ್ತದೆ. ಮತ್ತು ಪ್ರಮುಖವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳುವಂತೆ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತಂದು ಹೇಳಿದರು. ಇದು ಪ್ರಮುಖವಾಗಿ TET 2020 ಒಂದು ಪ್ರಶ್ನೆ ಸ್ನೇಹಿತರೆ. ಸೊ ಏನಂತಂದರೆ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತಂದು ಹೇಳಿದವರು ಯಾರಂತಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂತಂದಿಲ್ಲಿ ಹೇಳ್ಬೋದು. ನೋಡಿ, ಪ್ರಮುಖವಾಗಿ ಈ ಒಂದು ಪಾಠವನ್ನು ನಾನು ಇಷ್ಟಕ್ಕೆ ಎಂಡ್ ಮಾಡ್ತೀನಿ. ನೋಡಿ, ಪ್ರಮುಖವಾಗಿ ಇಂದಿನ ಒಂದು ಕ್ಲಾಸಿನಲ್ಲಿ ನಾವು ಏನಂತಂದರೆ ಇತಿಹಾಸದ ಅರ್ಥ, ವ್ಯಾಖ್ಯೆಗಳು ಮತ್ತು ಇತಿಹಾಸದ ಮಹತ್ವವನ್ನು ತಿಳ್ಕೊಂಡು ಇದು ಪ್ರಮುಖವಾಗಿ ಪ್ರಥಮ PUC ಗೌರ್ಮೆಂಟ್ ಪುಸ್ತಕದಲ್ಲಿ ಇದ್ದಂಥ ಪ್ರಮುಖ ಒಂದು ಮಾಹಿತಿಯಾಗಿದೆ ಅಂತಂದಿಲ್ಲಿ ಹೇಳ್ತಾ, ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಬಟನ್ ಒತ್ತೋದನ್ನು ಕೂಡ ಮರಿಬೇಡಿ. ಮತ್ತು ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತಂದು ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.